ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಬೇಕು ಅಂದ್ರೆ ಬರಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ನ ರೀಲ್ಸ್ ಮಾಡಿ 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 ಗಟ್ಲೆಲ್ಲ ಒಣಗೋಗ್ಬಿಟ್ಟಿದೆ. ಅದಕ್ಕೆ ಐಸ್ ಕ್ರೀಮ್ ತಿಂತಾರೆ ಇವ್ರು. ಏಯ್ ಮೆಂಟ್ಲು ತಲೆಗೆ ಗಿಟ್ಟೈತೇನೆ. ನೀನ್ ಗಂಡ್ಸ? ಏಯ್ ಯಾಕೆ? ನಿಜವಾಗ್ಲೂ ನೀನ್ ಗಂಡ್ಸ? ಏಯ್ ಬೇಡ ನೋಡು. ಎಥು ಮದ್ವೆ ಆಗ 1 ವರ್ಷ ಆಯ್ತು. ಏರಿಯಾದಲ್ಲಿರೋ ಚೈಲ್ಡ್ ಚಪಾತಿಗೆಲ್ಲ 2 ಮಕ್ಳಾಗವೆ. ನನ್ಗ ಆಸೆ ಇರಲ್ವಾ? ಮಕ್ಳು ಬೇಡ ಅನ್ನೋನು ನನ್ನೇ ಕಟ್ಕೊಂಡೆ. ಏಯ್ ಶ್ರುತಿ, ಇದೇ ನಂಗೆ ಆಗಲ್ಲ. 3-4 ವರ್ಷ ಮಕ್ಳು ಬೇಡ ಅಂತ ಡಿಸೈಡ್ ಆಗ್ಬಿಡ್ತಾನೆ ಮದ್ವೆ ಆಗಿದ್ದು. ಇವಾಗೇನು ಹೊಸ ಕತೆ? ಒಂದ್ ಮಗುಗೆಲ್ಲ ಏನಾಗುತ್ತೆ? ಏನಾಗುತ್ತೆ? ಹಾ, ನೀನ್ ಪ್ರೆಗ್ನೆಂಟ್ ಆಗ್ತಿದಂಗೆ ಶುರು ಆಗುತ್ತೆ ಬೋಳ್ಸೋ ಪ್ರೋಗ್ರಾಮ್. ಎಷ್ಟು ಸ್ಕ್ಯಾನು ಚೆಕಪ್ ಅಂತ ಮುಂಡಾಯಿಸ್ಬಿಡ್ತಾರೆ. ಇನ್ನು ಮಗುನೇ ಹುಟ್ಟಿರಲ್ಲ ಆಗ್ಲೇ ಶುರು. ಕೇಸರಿ, ಬಾದಾಮಿ, ಖರ್ಜೂರ, ಕಲ್ಸಕ್ರೆ, ಬೈಕೆ, ಬದನೆಕಾಯಿ ಅಂತ ಕೈ ಇಟ್ರೆ ಖರ್ಚುಗಳು, ಬಾಯ್ ಬಿಟ್ರೆ ಫಂಕ್ಷನ್ಗಳು. ನೀನೇನ ಪ್ರೆಗ್ನೆಂಟ್ ಆಗ್ಬಿಡ್ತೀಯಮ್ಮ. ಡೆಲಿವರಿ ಪೈನ್ ನನ್ಗಾಯ್ತದೆ. ದುಡಿಯೋದೇ ಮಕ್ಳಿಗೋಸ್ಕರ ತಾನೆ, ಅದಕ್ಕೂ ಲೆಕ್ಕಾಚಾರನಾ? ಚಿನ್ನ, ಮಕ್ಳಿಗೆ ಡೈಪರ್ ತಗೊಳ್ಳೋ ದುಡ್ಡಲ್ಲಿ ಸಿಟಿ ಸೆಂಟ್ರಲ್ 30-40 ಸೈಟ್ ತಗೋಬಹುದು. ಮುಚ್ಕೊಂಡ್ ರೀಲ್ಸ್ ನೋಡ್ಕೊಂಡ್ ಬೆಡ್ ಮೇಲೆ ಮನಿಕೋ. ಇಲ್ಲಿ ಕೇಳ್ರಿ. ಇವಾಗ ಮಕ್ಳಾಗ್ದಂಗ ಆಪರೇಷನ್ ಮಾಡಿಸ್ಬಿಡ್ತೀನಿ. ಹಂಗ್ ಬಾದರಿಗೆ ಹೋಗು. ಶ್ರುತಿ, ಗ್ಯಾಸ್ ಖಾಲಿ ಆಗೋಯ್ತು ಕಣೆ. ಒಂದ್ ಸ್ವಲ್ಪ ಸಾಂಬಾರ್ ಬಿಸಿ ಮಾಡ್ಕೊಡೆ. ಒಂದ್ 10 ನಿಮಿಷ ಬಂದ್ಬಿಡ್ತೀನಿ. ಶ್ರುತಿ, ಸಾಂಬಾರ್ ಬಿಸಿ ಮಾಡ್ದೇನೆ. ಕುದೀತೈತೆ ಅಲ್ಲಿ ನೋಡಿ. ಅಯ್ಯಯ್ಯೋ, ಸಾಂಬಾರ್ ಯಾರಾದ್ರೂ ನೀರ್ ಕಾಯ್ಸೋ ಹೀಟ್ರಲ್ಲಿ ಬಿಸಿ ಮಾಡ್ತಾರೇನೆ. ಎಡ್ವಡ್ ಕುಡ್ದೋಳೆ. ಅಯ್ಯಯ್ಯೋ ಅಯ್ಯೋ. ನೆನ್ನೆ ತಾನೇ ಮಾಡಿದ್ ಒಬ್ಬಟ್ಟು ಸಾರು. ಇನ್ನು 1 ವಾರ ಬಿಸಿ ಮಾಡ್ಕೊಂಡ್ ತಿನ್ಬೋದಿತ್ತು. ಅನ್ಯಾಯವಾಗ ಹಾಳು ಮಾಡ್ಬಿಟ್ಟಲೆ. ಗ್ಯಾಸ್ ಪೈಪ್ ರೆಗ್ಯುಲೇಟರ್ ಎಲ್ಲ ನಾಯಿ ಮುಗ್ ನನ್ ಗಂಡ ಆಫೀಸಿಗೆ ತಕೊಂಡೋದ್ರೆ ಹೆಂಗ್ ಬಿಸಿ ಮಾಡ್ಕೊಡ್ಲಿ? ಅಂತದೇನೇ ಆಯ್ತು. ಗೋಬಿ, ಎಗ್ ರೈಸು, ಕಬಾಬು. ನಾನು ಆ ಕಡೆ ಕೆಲ್ಸಕ್ಕೆ ಹೋದ್ರೆ ನೀವು ಇಲ್ಲಿ ಕದ್ದು ಅಡ್ಗೆ ಮಾಡ್ಕೊಂಡು ತಿಂತೀರಾ? ಆಚೆ ಕತ್ತೆ ದುಡ್ದಂಗ್ ದುಡಿಯೋ ನನ್ಗೆ ಅಳ್ಸೋಗಿರೋ ಅನ್ನ ಸಾಂಬಾರು. ಮನೇಲಿ ಕುತ್ಕೊಂಡು ಸೀರಿಯಲ್ ನೋಡೋ ನಿಮ್ಗೆ ಬಿಸಿ ಬಿಸಿ ಗೋಬಿ, ಎಗ್ ರೈಸು, ಕಬಾಬು. ಇನ್ಮೇಲೆ ಅದ ಹೆಂಗ್ ಅಡ್ಗೆ ಮಾಡ್ಕೊಂಡು ತಿಂತೀರಾ ನಾನು ನೋಡ್ತೀನಿ. ತಿಂದಿದ್ದು ಉಂಡಿದ್ದಕ್ಕೆಲ್ಲ ಲೆಕ್ಕ ಹಾಕ್ತಿರಲ್ಲ. ಎಂತ ಸಂಸಾರನೇ ನಿಮ್ದು? ಟಿಕ್ಕಟ್ ಸಂಸಾರ. ಗಂಡ್ಮಕ್ಳಿಗೆ ಜವಾಬ್ದಾರಿ ಕೊಟ್ಟೋಗ ಧಿಕ್ಕಾರ. ಸಕ್ಕರೆ, ಅಕ್ಕಿ, ರವೆ, ಉರಿಗಡ್ಲೆ, ಉದ್ದಿನಬೇಳೆ, ಹುಣಸೆಹಣ್ಣು, ಸೋಪು, ಶಾಂಪು, ಕಡಲೆ ಹಿಟ್ಟು, ಹಳೆ ಬಾಕಿ ಸೇರಿ 1700 ಆಯ್ತು. ಅಷ್ಟೊಂದಾಯ್ತಾ? ಕುಡಿಲಿ. ಓಹೋ, ವರ್ಷಕ್ಕಾಗಷ್ಟು ಒಟ್ಟಿಗೆ ಬರ್ದ್ಬಿಟ್ಟವಳೆ. ಮಾಡ್ತೀನಿ. ಅಪ್ಪಾಜಿ, ಸಕ್ಕರೆ 5 kg ಬರ್ದವಳೆ, 3 kg ಕಟ್ಟು. ರವೆ 1 kg ಬರ್ದವಳೆ, ಅರ್ಧ kg ಕಟ್ಟು. ಬೇಡ, ಸುಮ್ನಿರಪ್ಪ. ಕಾಳುಗಳೆಲ್ಲ ಅರ್ಧ kg ಬೇಕಂತೆ, 300 ಗ್ರಾಮ್ ಕಟ್ಟು ಸಾಕು. ಬ್ಯಾಡ್ವೋ, ನಿನ್ನ ಹೆಂಡತಿ ಕಣ್ಣೆಲ್ಲ ಕಂಡಿಡ್ತಾಳೋ. ಏನ್ ದೊಡ್ಡ CID ಆಫೀಸರು ಕಂಡಿಡ್ಬಿಡ್ತಾಳಂತೆ. ಅಪ್ಪಾಜಿ, ಸಾಸಿವೆ, ಜೀರಿಗೆ, ಮೆಣಸು, ಮಸಾಲೆ ಐಟಮ್ ಎಲ್ಲ ಕಾಲ್ kg ಬರ್ದವಳೆ, 100 ಗ್ರಾಮ್ ಕಟ್ಟು ಸಾಕು. ಅಂದಂಗೆ ಲಾಸ್ಟ್ ಟೈಮು ರುಚಿಗೋಲ್ಡು 1 ತಗೊಂಡ್ರೆ ಫ್ರೀ ಇತ್ತಲ್ಲ, ಆಫರ್ ಇನ್ನೂ ಆಯ್ತಾ? 2 ವರ್ಷ ಹಿಂದೆ ಇದ್ದಿದ್ದದು. ಸರಿ ಲೆಕ್ಕ ಹಾಕು. ಏಯ್, ನೀನೇನೋ ಆಫೀಸ್ಗೆ ಹೋಗ್ಬಿಡ್ತೀಯ, ಮನೇಲಿರೋ ನಾನು ಎಂತ ಗುಳ್ಳೇನರಿ ನನ್ನ ಮಗನ ಎತ್ತಿದ್ಯಾ ಅಂತ ನನಗೆ ಉಗಿತಾಳೆ. ಓಹೋ, ತಿಂದಾಕೊಳ್ಗೇನು ಎಷ್ಟಿದ್ರು ಸಾಕಾಗಲ್ಲ, ತಂದಾಕೋ ನಾನಲ್ವಾ? ದಿನ 4 ಜನ ತಿನ್ನಷ್ಟನ್ನ ಮಿಕ್ಕಿಸ್ತಾಳೆ. ಮಿಕ್ಕಿರೋ ಸಾರ್ನ ಮೋರಿಗೆ ಸುರಿತಾಳೆ. ಅಕ್ಕಪಕ್ಕದ ಮನೆಯವ್ರ ಏನಾರು ಕೇಳಿದ್ರೆ ಕರ್ಣನ್ ಕಸಿನ್ ಸಿಸ್ಟರ್ ಅನ್ನಂಗೆ ಎತ್ತಿ ಕೊಡ್ತಾಳೆ. ಹಿಂಗೆ ಆದ್ರೆ ಮಂತ್ ಎಂಡಲ್ಲಿ ಇಕ್ಕಟ್ಟಾಗಲ್ವಾ? 420 ಲೆಕ್ಕ. ಏನು ಇಬ್ರು ಎಲ್ಲ ಹೊಟ್ಟಿದ್ದೀರಾ? ಅಂಡ್ಕುಮಾರ್ ಒಂದು ರಿಸೆಪ್ಷನ್ ಅಂತಲ್ಲ. ರಿಸೆಪ್ಷನ್? ಊರಿ ನಮ್ಮ ಮಾವನ್ ಮಗಂದು. ನೆನ್ನೆನೆ ಹೇಳಿರ್ಲಿಲ್ವಾ? ಓ, ಸುಂಕುತ್ಕಟ್ಟೆ ಮಾರ್ಕೆಟ್ ಅಲ್ಲಿ ನಲ್ಲಿಕಾಯಿ, ನಿಂಬೆಕಾಯಿ, ಕೊತ್ತಂಬರಿ ಸೊಪ್ಪು ಮಾರ್ತಾರಲ್ಲ ಅವನು. ಇರು ಬರ್ತೀನಿ. ಮುಯ್ಯ ಎಷ್ಟಾಗ್ತಾ ಇದೀರಿ? 500 ಒಂದು. ಕೆರ ಕಿತ್ತೋಯ್ತವೆ.
ಅವ್ನ್ ನಮ್ಮ ಮದ್ವೆಗೆ ಎಷ್ಟು ಮುಯ್ಯಾಕವ್ನ್ ಗೊತ್ತಾ? ಎಷ್ಟಾಕವ್ನೆ? 50 ರೂಪಾಯಿ. ಅದು ಅರ್ಧೋಗಿರೋ ನೋಟು. ನೋಡಿಲ್ಲ ಹಂಗೆ ಎತ್ತಿಟ್ಟಿದೀನಿ. ಇದನ್ನೇ ಹಾಕ್ಬೇಕು ಅವ್ನ್ಗೆ. ಆಮೇಲೆ ಎಷ್ಟು ಜನ ಹೋಯ್ತಾ ಇದ್ರಿ? ನಾನು ಮಾವ. ನಾನು ಬರ್ತೀನಿ. ಹಂಗೆ ಪಕ್ಕದ ಮನೆ ಆಂಟಿ ಅಂಕಲ್ ಕರ್ಕೋ. ಪಕ್ಕದ ಮನೆಯವ್ರು ಯಾಕೆ? ಅವ್ರು ನಮ್ಮ ಮದ್ವೆಗೆ 4 ಜನ ಬಂದ್ಬಿಟ್ಟು ಅಂತಿ ತಿಂದಂಗ್ ತಿಂದೋಗಿದ್ರಲ್ಲ, ಲೆಕ್ಕ ಚುತ್ತಾಗ್ಬೇಕಲ್ವಾ? ಹೊಂಟ್ಬಿಟ್ಟವಳು ಒಬ್ಳೆಯ. ರೀ ಇದ್ಯಾಕೆ ಬೀದಿ ನಾಯಿ ಮುಸ್ತಾ ಇದ್ಯಾ? ಸಿಗರೇಟ್ ಹೊಡೆದ್ರ? ಇಲ್ಲಪ್ಪ. ಚಪ್ಲಿ ಬಿಡು. ಯಾಕೆ? ಬಿಡು ಅಂದೆ ತಾನೇ. ಆ. ಮನೆಗೇನಾದ್ರೂ ಐಟಮ್ಸ್ ತರ್ಬೇಕು, ದುಡ್ಡು ಕೊಡು ಅಂದ್ರೆ ಎಗ್ರು ಸೆದೆ ಗೊತ್ತಂಗ್ ಮಾತಾಡ್ತೀಯಾ? ಈಗ ಸಿಗರೇಟ್ ಸೇದಕ್ ಮಾತ್ರ ದುಡ್ಡು ಹಾರ್ಕೊಂಡ್ ಬಂದ್ಬಿಡ್ತಾ? ಹೋಗ್ಲೇ, ನಾನು ಆಫೀಸ್ಗೆ ಹೋಗ್ಬೇಕು. ಏಯ್, ಕದ್ಲಿದ್ರೆ ತಲೆ ಮೇಲೆ ಕಲ್ಲೇ ತಾಕ್ಬಿಡ್ತೀನಿ. ನಾನ್ ರೋಡ್ ಸೈಡ್ ಅಲ್ಲಿ ಗೋಬಿ, ಎಗ್ ರೈಸು, ನೂಡಲ್ಸು, ಪಪ್ಸು, ಮಮೋಸ್ ಗಾಡಿ ನೋಡಿ ಬಾಯಲ್ಲಿ ಜೊಲ್ಸುರಿದ್ರು ಆಯಿಲ್ ಐಟಮ್ ಅವಾಯ್ಡ್ ಮಾಡಿ PCOS ಬರ್ದೇ ಇರ್ಲಿ ಅಂತ ವಾಕು, ವರ್ಕೌಟು, ಯೋಗ, ಡಯಟ್ ಮಾಡ್ಕೊಂಡು ಕನ್ಸೀವ್ ಆಗಕ್ ರೆಡಿ ಆಗ್ತಿದ್ರೆ ನೀನ್ ಗಂಟೆಗೊಂದ್ ದಮ್ ಮಾಡ್ಕೊಂಡು ಉಪ್ಸ, ಹಾರ್ಟ್ ಅಟ್ಯಾಕು, BP, ಶುಗರು, ಕ್ಯಾನ್ಸರು ಬರ್ಸ್ಕೊತಿದ್ಯಲ್ಲ, ನಾಚಿಕೆ ಆಗಲ್ವಾ? ಡಿಗ್ರಿ ಫೇಲ್ ಆಗಿರೋ ಡಾಕ್ಟ್ರು ಕೇಳಿದ್ರೆ ಹೇಳ್ತಾನೆ ದಮ್ ಹೊಡೆದ್ರೆ ಮಕ್ಳಾಗಲ್ಲ ಅಂತ. ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು ನಾನು? ತುಂಬಾ ಬಾರ ಆಗ್ತಾ ಇರ್ಬೇಕಲ್ಲ. ನೀನ್ ಈ ಬಾರಕ್ಕೆ ಹಿಂಗ್ ಆಡ್ತಿದ್ಯಾ ಅಂದ್ರೆ ನಾನು ನಿನ್ನಂತ ಅಗ್ಲಗನ್ಸ್ ಕಾಣೋ ಹೆಂಡ್ತಿನ ಕಟ್ಕೊಂಡು ಮನೆ ಜವಾಬ್ದಾರಿ ತಗೊಂಡು ಮುಕ್ಲಾರೆ ಕಮಿಟ್ಮೆಂಟ್ ಇಟ್ಕೊಂಡು ರೆಂಟು, EMI, ಟ್ಯಾಕ್ಸು ಅಂತೆಲ್ಲಾ ಕಟ್ಟೋದಲ್ದೇನೆ 10th ಫೇಲ್ ಆಗಿರೋ ಓನರ್ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಇನ್ನ ನನ್ನ ಮಕ್ಕಳು ಕನ್ನಡ ಜೊತೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಅಂತೆಲ್ಲಾ ಮಿಕ್ಸ್ ಮಾಡಿ ಬೈಗಳನ್ನ ಬೈಸ್ಕೊಂಡು ಬದುಕ್ತಾ ಇದೀನಲ್ಲ, ಆ ಕಷ್ಟ ನಿನ್ಗೇನೆ ಗೊತ್ತು. ಬಾರಿ ಜಗತ್ತಲ್ಲಿ ಯಾವ ಹೆಣ್ಮಕ್ಳು ಮಾಡದೇ ಇರೋ ಕೆಲಸ ಮಾಡ್ತಿದ್ದೀರಿ ನೋಡಿ ನೀವು. ಓಹೋ, ಹೌದಾ? ವರ್ಕ್ ಪ್ರೆಷರ್ ಅಲ್ಲಿ ತಲೆ ಕೂದಲು ಉದುರಿಸ್ಕೊಂಡಿರೋ 1000 ಜನ ಗಂಡಸರು ನಾನು ತೋರಿಸ್ತೀನಿ. ಅದೇ ಬಾಣ್ಲಿ ಆಗಿರೋ ಒಂದ್ ಹುಡುಗಿ ನಿನ್ ಕೈಲಿ ತೋರ್ಸಕ್ಕಾಗುತ್ತಾ? ಆಗಲ್ಲ. ಯಾಕಂದ್ರೆ ಇಲ್ಲ, ನಂಗೆ ಗೊತ್ತು. ಶ್ರುತಿ, ಕ್ಲಿಪ್ಪಿನ ಡಬ್ಬಿನೇ ಕಾಣಿಸ್ತಾ ಇಲ್ವಲ್ಲಮ್ಮ? ತಾನೇ ಹ್ಞೂ. ಅಕ್ಕಪಕ್ಕ ಯಾರಾದ್ರೂ ಬರ್ತಾರ ನೋಡ್ಕೊಳ್ಳಿ. ಯಾಕೆ? ಅವ್ರದ್ದು ಯಾಕೆ ಎತ್ಕೊಂಬರಕ್ ಹೋಗಿದ್ದೆ? ವಾರ ಆಗಿಲ್ಲ ಹೊಸ ಕ್ಲಿಪ್ ತಗೊಂಡು, ಆಗ್ಲೇ ದಪ್ಪಿದಾರೆ. ಇರೋಳು ಇವಳು ಒಬ್ಳೆ ಪಕ್ಕದ ಮನೆಯವಳು, ಇನ್ಯಾವಳು ಎತ್ತುತ್ತಾಳೆ, ಅದಕ್ಕೆ ದೇವ್ಕೊ ಬಂದ್ಬಿಟ್ಟೆ. ಶ್ರುತಿ, ಅಲ್ಲಿ ಕಾಣಿಸಿದ್ಯಲ್ಲ 2 ಅಂಡರ್ವೇರು, Cocina comincia, ya comincia. ಅದ್ರ ಮೇಲೆ ಸುಮಾರು ದಿನದಿಂದ ಕಣ್ಣು ಎತ್ಕೊಂಬಂಬಿಡ್ಲಾ? Cocina comincia. ರೀ, ತರಕಾರಿ ಗಾಡಿ ಬಂದಿದೆ, ಒಂಚೂರು ತಗೊಳ್ರಿ. ಏನಿದು ಸೌತೆಕಾಯಿ ಸತ್ತೋಗ್ಬಿಟ್ಟೈತೆ? ಬದ್ನೆಕಾಯಿ ಬಿಕ್ಕಳಿಸ್ತಾ ಇದೆ. ಮೂಲಂಗಿ ಅಂತೂ ಮೂರ್ಛನೆ ಹೋಗ್ಬಿಟ್ಟೈತೆ. ಏನ್ ಆಪ್ರೇಟ್ ಚಿಪ್ರೇಟಾ? ಆಗಲ್ವೋ, ಕೊಡಕ್ಕಾಗಲ್ಲ. ಅದೇನ್ ಕಿತ್ಕೊ ಹೋಗ. ಏಯ್ ನಿಂಬೇಣ, ಏನ ಬೆಳಗ್ನೆ ಬಾಯ್ಲ ಆಗ್ಬಿಟ್ಟಿದ್ಯಾ? ಏನಿಲ್ಲ ಅಪ್ಪಾಜಿ, ಲಾಸ್ಟ್ ಇಯರ್ IPL ಟೈಮಲ್ಲಿ ಅವ್ನು ಯಾರು ತಿರ್ಬೋಕಿ ನನ್ ಮಗನ್ ಜೊತೆ ಬೆಟ್ಟಿಂಗ್ ಆಡಿ 4 ಲಕ್ಷ ಸೋತ್ಬಿಟ್ಟಿದ್ದೆ. ವರ್ಷ ಆದ್ರೂ ಕೊಟ್ಟಿರ್ಲಿಲ್ಲ, ಅದಕ್ಕೆ ಬೇಜಾನ್ ನಿಗ್ಲಾಡ್ತಿದ್ದ. ಕೊಡಕ್ಕಾಗಲ್ಲ, ಅದೇನ್ ಕಿತ್ಕೊ ಹೋಗಲೇ ಅಂದೆ. ಈ ಬಂಗಾರದಂತ ಬರಡು ಭೂಮಿಲಿ ಏನಿದೆ ಅಂತ ಕಿತ್ಕೊಂತಾನೆ. ಅಲ್ಲ ಕಣ, ಇಷ್ಟಾದ್ರೂ ಇಲ್ಲೇ ಇದೆಯಲ್ಲ, ಕೆಲ್ಸಕ್ಕೆ ಹೋಗ್ಲಿಲ್ವಾ? ಯಾಕೋ 2 ದಿನದಿಂದ ಎವಿ ಬೇದಿ ಅಪ್ಪಾಜಿ, ನೀರು ಹೋದಂಗ್ ಹೋಯ್ತಾ ಐತೆ. ನೀರ್ ಕಮ್ಮಿ ಕುಡಿಯೋ, ನಿಂತೋಗ್ಬಿಡ್ತದೆ. ಬೇಜಾನಾಡ್ತಿದ್ದ ತರಕಾರಿ ಅವನು. ಏನ್ರಿ ಬರೀ ಕೈಲಿ ಬಂದಿದ್ದೀರಾ? ತರಕಾರಿಯಲ್ಲಿ ಏತು ಇಂತ ಹೇಸ್ಗೆ ತಿನ್ನೋ ಕೆಲಸ ಮಾಡಿದಿರಲ್ಲ, ಅಕ್ಕಪಕ್ಕದ ಮನೆ ಗೊತ್ತಾದ್ರೆ ಏನ್ ಅನ್ಕೊಳಲ್ಲ?
ಅಕ್ಪಕ್ತವ್ರು ಶನಿವಾರ ಲೋಟದಲ್ಲಿ ಮೂಲಂಗಿ ಸಾರು ಕೊಟ್ಬಿಟ್ಟು ಭಾನುವಾರ ತಪ್ಪಲಲ್ಲಿ ಮಟನ್ ಸಾರು ಕೇಳೋ 3 ಬಿಟ್ಟವ್ರು. ತರಕಾರಿ ಕೇಳಿದ್ಯಾ? ತಂದಿದ್ದೀನಿ. ಬಿದ್ದೈತೆ ಆಯ್ಕೋ. ಇದನ್ನ ಸಪ್ರೇಟ್ ಆಗಿ ಎತ್ತಿಡು. ಎತ್ತು ಸಾಕಾಗೋಗಿದೆ ನಂಗೆ. ನೀವೇ ಒಪ್ಪಿಸ್ಬೇಕು. ನಾನೆಲ್ಲ ರೆಡಿ ಮಾಡಿರ್ತೀನಿ, ಬೇಗ ಬಂದ್ಬಿಡಿ. ರೀ, ಆ? ಅಪ್ಪ ಅಮ್ಮ ಮನೆಗ್ ಬರ್ತಿದ್ದಾರೆ. 2 kg ಚಿಕನ್ನು, 2 kg ಮಟನ್ನು, ಹಂಗೆ ಸಪ್ರೇಟ್ ಆಗಿ ಒಂದ್ ಬೋಟಿ, ಆಮೇಲೆ ಈ ಲೀಸ್ಟ್ ಅಲ್ಲಿರೋ ಮಸಾಲೆ ಐಟಮ್ಸ್ ತಂದ್ಬಿಡ್ರಿ. ಹೋಗೇಲಿ, ನಾನೇ ಶೇವಿಂಗ್ ಮಾಡಿಸ್ಕೊಳಕ್ ಕಾಸಿಲ್ಲ ಅಂತ ಗಡ್ಡ ಬಿಟ್ಕೊಂಡು ನೋಡ್ತಾ ಇದ್ದೀನಿ. ನಿಂಗೊಂಥರ ಸುಮಾನ. ರೀ, ಅದೆಲ್ಲ ನಂಗೆ ಗೊತ್ತಿಲ್ಲ, ತರ್ಬೇಕಷ್ಟೇ. ಲೇ, ವಾರಕ್ಕೊಂದ್ಸಲ ಬತ್ತಾನೆ ಇರ್ತಾರೆ. ಮಟನ್ ಚಿಕನ್ ಬೇಯಿಸಾಕ್ತೀನಿ ಅಂತ ಬರ್ಕೊಟ್ಟಿದ್ದೀನಿ ನಿಂಗೆ ಅಲ್ಲಿ. ರಮೇಶ! ಅಪ್ಪ ಅಪ್ಪ ಅಯ್ಯೋ ಅಪ್ಪ ರೀ, ಮಾಮ, ಎತ್ಕೊಡಿ. ಅಪ್ಪ ಏ ಹಾರ್ಟ್ ಅಟ್ಯಾಕ್ ಆಗ್ತೈತೆ ಕಣೆ, ಎತ್ಕೊಳ್ಳಿ. ನಿಮ್ಮ ಮನೆ ಕಡೆ ನೋಡ್ಕೊಂಡು ಫೋನ್ ಮಾಡ್ತೀನಿ. ರೆಡಿ ಗುರು. ನಿನ್ನ ಹೆಂಡತಿ ಹೇಳಿದ ಐಟಮ್ ಕೇಳಿ ನಿಜವಾಗ್ಲೂ ಎದೆ ಹೊಡೆದಂಗ ಆಗೋಯ್ತು ಕಣೋ. ನಾನು ಹೋಗ್ಬಿಟ್ಟೇನೋ ಅನ್ಕಂಡೆ. ಅಲ್ಲ ಕಣೋ, ನಿನ್ನ ಹೆಂಡತಿ ಕಡೆಯವ್ರು ಯಾವತ್ತಾದ್ರೂ ಕರೆದು ನಮ್ಗೆ ಮಟನ್ ಊಟಕ್ಕೆ ಹಾಕವ್ರ? ಯಾವಾಗ ನೋಡಿದ್ರು ಅವರೇ ಕಾಳು ಅಲಸುಂಡೆ ಕಾಳು ಸಾರು ಮಾಡಾಕ್ತಾರೆ. ಯಪ್ಪ, ಗ್ಯಾಸೋ ಗ್ಯಾಸು. ಏನೋ ಇದು ಲೆಗ್ ಬಿಡ್ಸ್ ಇಷ್ಟು ಸಣ್ಣಗಿದೆ. ಕೋಳಿದ ಕೊಕ್ರೆದ? ಗೌಜ್ಲಕ್ಕಿದು, ಸುಮ್ಮನ್ ತಿನ್ನು. ಅದು ಹಾರ್ಟ್ ಅಟ್ಯಾಕ್ ಅಲ್ವಂತೆ. ಅರ್ಕೆದು ಬರ್ಕೆದು ತಿಂದಿ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ. ಕರ್ಕೊಂಡೋಗಿ ಒಳಿಕೆ ರೆಸ್ಟ್ ಮಾಡ್ತಾ ಇರ್ಲಿ. ನಾನು ಶೇವಿಂಗ್ ಮಾಡ್ಕೊಳಕ್ಕೆ ಬ್ಲೇಡ್ ತಗೊಂಡ್ಬಿಡ್ತೀನಿ, ಆಯ್ತಾ? ಕರ್ಕೊಂಡೋಗು. ಅಯ್ಯಪ್ಪೋ! ಅಯ್ಯೋ ಅಡ್ಕಸ್ವಿ ಬೇವರ್ಸಿ ಬೇರ್ಕೆ ಉಸ್ರುವಳ್ಳಿ ನನ್ ಮಗ್ನೆ. ನಾನ್ ಮಗು ಮಾಡ್ಕೊಳಕ್ ಹೆಂಗಪ್ಪ ನನ್ ಗಂಡನ್ ಒಪ್ಸೋದು ಅಂತ ಸೀರಿಯಲ್ ಸಿನಿಮಾ ನೋಡ್ಕೊಂಡ್ ನಮ್ಮ ಅಪ್ಪ ಅಮ್ಮನ್ ಕರ್ಸಿ ಬುದ್ಧಿ ಹೇಳ್ಸನಂತ ಪ್ಲಾನ್ ಮಾಡಿದ್ರೆ ನೀನ್ ಎದೆ ಹೊಡ್ಕೊಂಡ್ ಸತ್ತೋದಂಗ್ ಡವ್ ಮಾಡಿ ನನ್ ಪ್ಲಾನ್ ನೆಲ್ಲ ಹಾಳ್ ಮಾಡ್ಬಿಟ್ಟಲ್ಲ ಮುದ್ಗೋಬೆ. ಇವತ್ ನಿನಗ್ ತಡೆ ಹೊಡ್ದು ತಿತ್ತಿ ಒಡೆ ಇಡ್ತೀನೋ ತೊಟ್ಟಿ ನನ್ನ ಮಗನೇ. ಲೇ ಶ್ರುತಿ, ನಿಮ್ ಮಾವನ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದೆ. ಇಲ್ಲಿ ನೋಡಿದ್ರೆ ಆಟೋಲ್ ಕೂತ್ಕೊಂಡು ಮೂಳೆ ಕಡಿತಾವನೆ. ಇನ್ ಸುಮ್ನೆ ಇದ್ರೆ ಲೈಫ್ ಅಲ್ಲಿ ನಂಗ್ ಮಕ್ಳಾಗಲ್ಲ. ಇವತ್ ಡಿಸೈಡ್ ಆಗ್ಬಿಡ್ಬೇಕು. ಬರ್ಲಿ ನಿನ್ ಮಗ ಐತೆ. ಬಂದ ಬಂದ ಬಂದ. ಆಪತ್ ಬಾಂಧವ, ಅನಾಥ ರಕ್ಷಕ, 18 ಮೆಟ್ಟಿಲ ಒಡೆಯ ಸ್ವಾಮಿಯೇ ಶರಣಮ್ಮಯ್ಯಪ್ಪ. ಮನಸ್ಸಿನ ನೆಮ್ಮದಿಗೋಸ್ಕರ 48 ದಿನಗಳ ಕಾಲ ಅಯ್ಯಪ್ಪ ದೀಕ್ಷೆ ತಗೊಂಡಿದ್ದೇನೆ. ಎಲ್ಲ ಸ್ವಾಮಿಗಳು ಸಹಕರಿಸಬೇಕಾಗಿ ವಿನಂತಿ. ಅಯ್ಯೋ ಅಡ್ಕಸ್ವಿ ಬೇವರ್ಸಿ ಬೇರ್ಕೆ ಉಸ್ರುವಳ್ಳಿ ನನ್ ಮಗ್ನೆ. ನಾನ್ ಮಗು ಮಾಡ್ಕೊಳಕ್ ಹೆಂಗಪ್ಪ ನನ್ ಗಂಡನ ಹೇಳಪ್ಪ. ಇನ್ ಸುಮ್ನೆ ಇದ್ರೆ ಲೈಫ್ ಅಲ್ಲಿ ನಂಗ್ ಮಕ್ಳಾಗಲ್ಲ. ಇವತ್ ಡಿಸೈಡ್ ಆಗ್ಬಿಡ್ಬೇಕು. ಬರ್ಲಿ ನಿನ್ ಮಗ ಐತೆ. ಏನ್ ಮಾಡ್ದಪ್ಪ ಇವಾಗ? 48 ದಿನಗಳ ನಂತರ ಮತ್ತೆ ಭೇಟಿಯಾಗೋಣ. ಸ್ವಾಮಿಯೇ ಶರಣಮ್ಮಯ್ಯಪ್ಪ. ಧರ್ಮ ಯಮಧರ್ಮ. ಏನ್ ಬೆಳಗ್ಗೆ ಬಂದ್ಬಿಟ್ಟಿದ್ದೀರಾ? ಮನೇಲಿ ದೊಡ್ಡವ್ರು ಯಾರಿಲ್ಲ, ಮುಂದೆ ಹೋಗಿ. ಏನ್ ನಾಯಿಗಳು ನೋಡ್ಸಂಗ್ ಓಡಿಸ್ತಾ ಇದ್ಯಾ? ಯಮಲೋಕದಿಂದ ಬಂದಿರೋ ಒರಿಜಿನಲ್ ಯಮ. ಸರಿ ಸರಿ ಸರಿ, ಕಾಫಿ ಟೀ ಜ್ಯೂಸ್ ಏನ್ ತಗೊಳ್ತೀರಾ? ನಾವೇನ್ ಕಾಫಿ ಟೀ ಗಿರಾಕಿ ಅನ್ಕೊಂಡಿದೀಯಾ? ನಿನ್ ಗಂಡಂಗೆ ಟೈಮ್ ಆಗೈತೆ, ಎತ್ತಾಕೊಂಡು ಹೋಗೋಣ ಅಂತ ಬಂದಿದೀವಿ. ಏನಪ್ಪ ದೊಡ್ಡ ಮನುಷ್ಯ, ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ವಿದ್ವೆ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ? ಯಾವ ಸಿಮೆ ದೇವ್ರಯ್ಯ ನೀನು? ಮದ್ವೆಗೆ 1 ವರ್ಷ ಆಗಿಲ್ಲ, ತಗೊಂಡಿರೋ ಲೋತಿರಿಲ್ಲ, ಅಡ ಇಟ್ಟಿರೋ ಒಡವೆಗಳು ಇನ್ನ ಮನಪುರಮಲ್ಲ ಇದೆ. ಅಟ್ಲೀಸ್ಟ್ ಒಂದ್ ಮಾಲ್ಡೀವ್ಸ್ ಟ್ರಿಪ್ ಹೋಗಿಲ್ಲಯ್ಯೋ. ಮೊನ್ನೆ ಅಮೆಝಾನ್ ಅಲ್ಲಿ ಆಫರ್ ಇತ್ತು ಅಂತ ಅರ್ಧ ಡಜನ್ ಕಲರ್ ಡ್ರೆಸ್ ಬೇರೆ ಆರ್ಡರ್ ಮಾಡಿದೀನಿ. ಒಂದ್ಸಲಿನೂ ಹಾಕಿಲ್ಲ. ಈಗ ಸಡನ್ ಆಗಿ ಬಂದ್ ವೈಟ್ ಸೀರೆ ಹಾಕೋ ಅಂದ್ರೆ
ಉರಿ ಅಲ್ವಾ? ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಅದಂಗಲ್ಲ ಸಿಸ್ಟರ್. ಹಿಂಗೆ ಯಮ್ಮ ಯಮ್ಮ ಅಮ್ಮ ಏಯ್ ತಿಂಡಿ ಮಾಡುವಂತ ರೂಮಿಂದ ಎದಳ್ಸ್ ಕಳ್ಸಿದ್ರೆ ಇಲ್ಲಿ ತಿರ್ಗಾ ಮಲ್ಕೊಂಡ್ ಕನ್ಸ್ಕೊಂತಾ ಇದ್ಯಾ? ಕನ್ಸ ಇಲ್ಲ ಮತ್ತೆ ಎದೋಗ್ ತಿಂಡಿ ಮಾಡು. ಸುಮ್ಮನೆ ಎಂಬಸ್ಬಿಟ್ಟಕ್ಕಂತೀರ. ಆಹಾ ಎಂತ ಹೆಂಡ್ತಿನ ಕೊಟ್ಬಿಟ್ಟಪ್ಪ. ಎಂತ ಹೆಂಡ್ತಿನ ಕೊಟ್ಬಿಟ್ಟೆ ದೇವರ, ನೀನೆ ಕೈ ಬಿಟ್ರೆ ಇನ್ಯಾಕ ಬಾಡ್ತಾರೆ. ಆಂಟಿ ಮೊನ್ನೆ ನೈಟಿ ತಗೊಳಕ್ಕೆ ಅಂತ 500 ರೂಪಾಯಿ ಇಸ್ಕೊಂಡ್ರಲ್ಲ, ಯಾವಾಗ ಕೊಡ್ತೀರಾ? ಕೊಡ್ತೀನಿ ಬಿಡೆ, ನಾನು ಎಲ್ಲಾದ್ರೂ ಓಡೋಗ್ತೀನಾ? ಹಂಗಲ್ಲ ಆಂಟಿ, ನನ್ನ ಗಂಡ ಸ್ವಲ್ಪ ಕ್ರ್ಯಾಕು. ಹಿಂಗೆ ಒಂದ್ಸಲ ಅವ್ರ ಫ್ರೆಂಡ್ ದುಡ್ಡಿಸ್ಕೊಂಡು ವಾಪಸ್ಸೇ ಕೊಟ್ಟಿಲ್ಲ. ಅದಕ್ಕೆ ಏನ್ ಮಾಡ್ದ ಗೊತ್ತಾ? ಏನೇ ಮಾಡ್ದ? ಏಯ್ ಕೋಸಂಬ್ರಿ, ಮಗು ಕಿವಿ ಚುಚ್ಚಿಸ್ಬೇಕಂತ 50,000 ಕಾಸು ಇಸ್ಕೊಂಡು 6 ತಿಂಗಳಾಯ್ತು. ನಿನ್ ಹಿಂದೆ ಸುತ್ತಿ ಸುತ್ತಿ ನನ್ ಚಪ್ಲಿ ಎಲ್ಲ ಹಪ್ಳ ಆಗ್ಬಿಟ್ಟವೆ. ಬರ್ತಡೇ ದಿನ ಬೈಸ್ಕೋಬೇಡ, ಅಮ್ಮಿಕಂಗ್ ಕಾಸು ಕೊಟ್ರೆ ಸರಿ. ಕೊಡಕ್ಕಾಗಲ್ಲ ಅಂದ್ರೆ ಕಂಡೋರ್ ಕಾಸು ತಿಂದು ಕುಂಡಿ ಬೆಳೆಸ್ಕೊಂಡು ಓಡಾಡ್ತಾ ಇರೋ ನಿನ್ಗೆ ಅಷ್ಟಿರ್ಬೇಕಾರೆ ಇನ್ನ ಸಾಲ ಕೊಟ್ಟವ್ ನಾನು. ನನ್ಗೆ ಎಷ್ಟಿರ್ಬೇಡ, ಆಚೆ ಬಂದ್ ನೋಡೋ ಬಾಡ್ಕೋ. ಟಾಟಾ. ಏಯ್ ನಿಸ್ರ, ಇದೇ ಲಾಸ್ಟ್ ಚಾನ್ಸು. ಅಮ್ಮಿಕಂಡ್ ದುಡ್ಡು ಹಾಕಿದ್ರೆ ಸರಿ, ಇಲ್ಲಾಂದ್ರೆ ಇದೇ ಕಟ್ಔಟ್ ನಿಮ್ ರಿಲೇಟಿವ್ಸ್ ಮನೆ ಮುಂದೆ ಎಲ್ಲ ನಿಲ್ಸಿ ಬಿಟ್ಟು ಚಿತ್ತಿ ಊಟ ಹಾಕ್ಸ್ಬಿಡ್ತೀನಿ. ವ್ಯವಹಾರ ಆಯ್ತು. ಇವತ್ ನಿನ್ ಬರ್ತಡೇ ಅಲ್ವಾ, ನಿಂಗೊಂದ್ ಗಿಫ್ಟ್ ತಂದಿದ್ದೀನಿ. ಏಯ್ ತಿರ್ಗಿಸ್ರೋ. ಅಪ್ಪಾಜಿ ಹಂಗ್ ಮಾಡಿದ್ ನೀನೆ? ಹ್ಞೂ ಆಂಟಿ, ಮತ್ ನೀವು ಹುಷಾರು, ಅವನಿಗೆ ಗೊತ್ತಾದ್ರೆ. ಕೂಳ್ ಮಡ್ಕೆ ತಿಥಿ ಬೊಡೆ ಚಟ್ಟೆ ಪೆಂಡಾಲು. ಥ್ಯಾಂಕ್ಸ್. ನನ್ನ ಉಯ್ಯಮ್ಮ ನನ್ನ ಅಮ್ಮ. ಕುಸುಮ, ಅಡ್ಗೆ ಏನ್ ಮಾಡಿದ್ಯಾ? ನೆನ್ನೆ ಸಾರಿತ್ತು, ಅನ್ನಕ್ಕಿಟ್ಟಿದ್ದೀನಿ. ಇಲ್ಲಿ ಕಣ್ಬಿಡು ಕಣ್ಬಿಡು. ಉಫ್ ಉಫ್. ಕುಕ್ಕ ಕುಗ್ತಿದೆ. ಕುಸುಮು, ರಮ್ಯ, ರಕ್ಷಿತಾ, ರಾಧಿಕಾಯಿಂದ ಹಿಡಿದು ಅದಿತಿ, ಆಶಿಕಾ, ಶ್ರೀಲೀಲವರೆಗೂ ಇಂಥ ಚಮ್ಮಕ್ಕಳು ಎಷ್ಟು ನೋಡಿಲ್ಲ. ಬಾಯಿ ಮುಚ್ಕೊಂಡು ದೇಪಿರೋ ದುಡ್ಡು ಇಟ್ಬಿಟ್ಟೋಗೆ. ಹಲೋ, ಬರೀ ಸೆಕೆಂಡ್ಗಳಲ್ಲೇ ಇದ್ರಲ್ಲೂ 500 ರೂಪಾಯಿ ದೇಪು ಟಾಟ್ ಬಾಕ್ಸ್ ಅಲ್ಲಿ ಬಚ್ಚಿಟ್ಟಿದ್ಯಲ್ಲ, ಅದನ್ನೇ ನಿಮ್ಮಪ್ಪ ಚಾಕ್ನ ಚಿಕ್ಕೇಗೌಡ ತಂದು ಕೊಡ್ತಾನ, ಕೊಡೋದ್ನುವೆ. ಗಂಡ್ಮಕ್ಳು ಒಂಚೂರು ಸದ್ರ ಕೊಡಂಗಿಲ್ಲ, ತಲೆ ಮೇಲೆ ಹತ್ಬಿಟ್ಟು ಖೋಖೋ, ಕಬಡ್ಡಿ, ಕಣ್ಣ ಮುಚ್ಚಾಲೆ ಎಲ್ಲ ಆಡ್ಬಿಡ್ತಾರೆ. ಮವ, ಯಾವಾಗ ಬಂದಿದ್ರಿ? ಆಲ್ರೆಡಿ ಹೋಯ್ತಾ ಇದೀರಾ? ಅದೇನಿಲ್ಲ ಅಳಿದ್ರೆ, ಮರದಲ್ಲಿ ಅರ್ಥ ಬಿಟ್ಟಿತ್ತು, ಕೊಟ್ಟೋಗೋಣಂತ ಬೆಳಗ್ಗೆನೆ ಬಂದಿದ್ದೆ. ಲೋ ಪ್ರತಾಪು, ಏನೋ ಈ ತಿಂಗಳು ದುಡ್ಡೇ ಹಾಕಿಲ್ಲ? ಓ ಆಂಟಿ, ಮರ್ತ್ಬಿಟ್ಟೆ ಆಂಟಿ, ಸಂಜೆ ಫೋನ್ ಪೇ ಮಾಡ್ತೀನಿ ಹೋಗಿ. ಸರಿ, ಬೇಗ ಹಾಕು. ಅಳಿ ಅಂದ್ರೆ ಆ ಅಮ್ಮ ಯಾಕೆ ನಿಮ್ಮ ಹತ್ರ ದುಡ್ಡು ಕೇಳಿದ್ಲು? ಹೈ ಮಾವವ್, ಅದು ಆ ಆಂಟಿ ದಿನ ಬಂದ್ಬಿಟ್ಟು ನಮ್ಮನೆ ಮುಂದೆ ರಂಗೋಲಿ ಬಿಟ್ಬಿಟ್ಟು ಹೋಯ್ತಾರೆ. ಯಾಕೆ? ಕುಸುಮಂಗೆ ಹೇಳಿದ್ರೆ ಅವಳೇ ಬಿಡ್ತಿರ್ಲಿಲ್ವಾ? ಕುಸುಮು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ರಂಗೋಲಿ ಬಿಡು ಅಂದ್ರೆ ಏನ್ ಬಿಟ್ಟಿದ್ಲು ಗೊತ್ತಾ? ಏನ್ ಬಿಟ್ಟಿದ್ಲು? So cute. ನಾಯಿ ಕೊನೆ ಬಿಟ್ಬಿಟ್ಟು ರಂಗೋಲಿ ಅಂತ. ಪಾಪ ಛತ್ರಿ ಬಿಟ್ಟು ಹೋಗಿದ್ರಿ, ತಗೊಳ್ಳಿ. ಅಳಿ ಅಂದ್ರೆ ನೀವು ಇಷ್ಟೊಂದೆಲ್ಲ ದುಡಿತಿದ್ರಲ್ಲ, ನನ್ನ ಮಗಳು ಬರೀ ಕತ್ತಲ್ಲಿ ಓಡಾಡ್ತಾವಳೆ.
ಒಂದ್ ಚೈನೋ ನೆಕ್ಲೆಸ್ ಮಾಡ್ಸೋದಲ್ವಾ? ನೆಕ್ಲೆಸ್ ಹ್ಮ್. ಮೊನ್ನೆ ಅಕ್ಷಯ ತೃತೀಯಕ್ಕೆ ಆಫರ್ ಇರ್ಲಿಲ್ಲ, ಆದ್ರೂ 20 ಗ್ರಾಮ್ ಚೇಂಜ್ ಮಾಡಿಸ್ಕೊಟ್ಟಿದ್ದೆ. ಏನ್ ಮಾಡಿದ್ಲು ಗೊತ್ತಾ? ಅಕ್ಕ ರಾತ್ರಿಯಿಂದ ಏನು ತಿಂದೇ ಇಲ್ಲ, ಹೊಟ್ಟೆ ಬೇರೆ ತುಂಬಾ ಹಸಿತಾ ಇದೆ. ಅಮ್ಮನ್ ಬೇರೆ ಹಾರ್ಟ್ ಅಟ್ಯಾಕ್ ಆಗಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದಾರಂತೆ. ನಿನ್ ಜೊತೆಲಿ ಹುಟ್ಟಿರೋ ತಮ್ಮ ಅನ್ಕೊಂಡು ಒಂದು 2000 ರೂಪೀಸ್ ಇದ್ರೆ ಕೊಡಕ್ಕ, ಹೋಗಿದ ತಕ್ಷಣ ಫೋನ್ ಪೇ ಮಾಡ್ಬಿಡ್ತೀನಿ. ಅಮ್ಮನ್ ಬೇರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅಂತ್ಯ. 2000 ಎಲ್ಲಿ ಸಾಕಾಗುತ್ತೆ? ವೆಂಕಟರಮಣ ಗೋವಿಂದ. ದಾನ ಮಾಡೋದು ನಮ್ಮ ವಂಶದಲ್ಲೇ ಬಂದಿದೆ. ಅದರಲ್ಲೂ ನನ್ನ ಮಗಳು 24 ಕ್ಯಾರೆಟ್ ಗೋಲ್ಡ್. ಆ ನಿನ್ ಗೋಲ್ಡ್ ನ ಅಡಾಡಣ ಅಂತ ಮೊನ್ನೆ ಮನಪುರಂ ಕರ್ಕೊಂಡು ಹೋಗಿದ್ದೆ. ಸೆಕ್ಯೂರಿಟಿ ಮಕ್ ಹೋಗುದ್ ಕಳಿಸ್ದ. ಎಲ್ಲ ಕರೆಕ್ಟ್ ಐತೆ. ಶೆಟ್ರು ಫೋನ್ ಪೇ ಮಾಡ್ತೀನಿ ಅಂತ ಹೇಳು. ಸರಿ ಅಣ್ಣ, ಬರ್ತೀನಿ. ಕರೆಕ್ಟ್ ಆಗೈತೆ. ಎಲ್ಲ ನೆತ್ ಮಾಡ್ಕೋ, ಸ್ನಾನ ಮಾಡ್ಕೊ ಬರ್ತೀನಿ. ಬಾ ಬೇಗ ಬಾ. ಇಲ್ಲಿ, ನಾನು ಬರ್ತೀನಿ. ಕಾಲ್ ತಗೋ, ಚಿಪ್ಸ್ ಕೊಡು. ಅಲ್ಲಿ ಇಸ್ಕೊಡು, ಅಲ್ಲಿ ಇಸ್ಕೊಡು. ಬಿಸ್ಕೆಟ್. ಈಗ ಕೊಡು. ಮತ್ತೆ ಮುಂಚೆ ಡೈರಿ ಮಾಡ್ಕೊ. ಬೀಚ್. ತಗೊಳ್ಳಿ ಮೇಡಮ್. ಹಲೋ ಮೇಡಮ್ ತಗೊಳ್ಳಿ ಮೇಡಮ್. ತಗೊಳ್ಳಿ ಮೇಡಮ್. ಓಯ್, ಅದಕ್ಕೆ ವಾರಕ್ಕೆ 2 ಸಲ ರೇಷನ್ ಖಾಲಿ ಆಯ್ತಾ ಇದ್ದಿದ್ದು. ನೀವು ಚಾಕ್ಲೇಟ್ ನಿಪ್ಪಟ್ಟು ಕೋಡ್ಬಳೆಗೋಸ್ಕರ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಕೆಟ್ಟ ಕೇಳ್ತೀನಿ ಇರು. ಟೊಮೊಟೊ ಎಷ್ಟು ತಗೊಳ್ಳಿ ಕುಸುಮ? ಬಾತ್ ಮಾಡ್ತೀನಿ, 1 kg ತಗೋ. 3 kg ಹಾಕಣ. ನಾನು ಹೇಳಿದ್ 1 kg ಅಲ್ವಾ? ಅಯ್ಯೋ, ನೀನ್ ಗಾಡಿ ಓಡಿಸೋ ರೇಂಜ್ಗೆ ಅರ್ಧ ರೋಡಲ್ಲೇ ಉದ್ರೋಗಿರ್ತದೆ. ಎಲ್ಲಿ ಸಾಲ್ತದೆ? ನನಗೆ ಅವಮಾನ ಮಾಡ್ತೀಯಾ? ಎಲ್ಲ ತರಕಾರಿ ತಗೋ. ನೋಡಿವಾಗ ಹೆಂಗ್ ಓಡಿಸ್ತೀನಿ. ಇದ್ಯಾಕೆ ಕುಸುಮ ನಿಲ್ಸ್ಬಿಟ್ಟೆ? ಇನ್ನು ಬೇಜಾನ್ ತರಕಾರಿ ಐತೆ, ಮನೆ ಗಂಟೆ ಆಯ್ತದ ನಡಿ. ನಾಯಿ ಮರಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ? ಸೇಮ್ ನಿನ್ ತರಾನೇ. ಹೋಗ್ ತಗೋ ಬಾ. ಅದ್ರ ಮಕ ಯಾವ್ದು ಬ್ಯಾಕ್ ಯಾವ್ದು ಅಂತಾನೆ ಗೊತ್ತಾಯ್ತಲ್ಲ. ನಮ್ಗೆ ಯಾಕೆ ಬೇಕು? ನಡಿ ಕುಸುಮ, ಮನೆಗೆ ಹೋಗೋಣ. ಈಗ ತಗೋ ಬರ್ತೀಯ ಇಲ್ವೋ? ಆಗಲ್ಲ ಅಂದ್ರೆ ಕುಸುಮ ಏನ್ರಿ ನೀವು ನೆಮ್ಮದಿಯಾಗಿ ಊಟ ಮಾಡಕೋ ಬಿಡಲ್ಲ. ಯಾವಾಗ ನೋಡಿದ್ರು ಕಪ್ಪೆ ತರ ವಟ ಅಂತಿರ್ತೀರಾ. ಏನ್ರಿ ಏನೇ ಇದು? ಇಲಿ ಪಶಣ ಜಿರ್ಲೆ ಔಷಧಿ ಎಲ್ಲ ಡಸ್ಟ್ಬಿನ್ಗೆ ಹಾಕಿಟ್ಟಿದ್ಯಾ? ನೋಡ್ರಿ, ಯಾರೋ ಬೇಕು ನನ್ನ ಮಕ್ಕಳು ಇದನ್ನ ಮನೇಲಿ ಮಂಚದ ಕೆಳಗಡೆ ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಇಟ್ಟಿದ್ದಾರೆ. ಪಾಪ ಜಿರ್ಲೆ ಇಲಿ ಅಲ್ಲಿ ಎಲ್ಲ ಸತ್ತೋಗಿದ್ದಾವೆ. ಅದೇ ಅನ್ಕಂಡೆ, ತಿಂತಾವೆ ಆದ್ರೆ ಸಾಯ್ತಾ ಇಲ್ವಲ್ಲ ಅಂತ. ಪೆಂಗ್ಮುದೇವಿ, ಅವೆಲ್ಲ ಸಾಯ್ಲಿ ಅಂತ ನಾನೇ ಲೆಕ್ಕಿದ್ದು. ಕೊಲೆಗಾರ, ನನ್ನಂತ ಪೆಟ್ ಲವರ್ ಇರೋ ಮನೇಲಿ ಒಂದ್ ಅಮಾಯಕ ಜೀವ ತೆಗಿಕ್ ಹೆಂಗೋ ಮನ್ಸ್ ಬಂತು ನಿಂಗೆ? ಪೆಟ್ ಲವರ್ ಆದ್ರೆ ನಾಯಿನೋ ಬೆಕ್ಕನೋ ಸಾಕತ್ತಾರೆ. ಇದ್ಯಾವ್ದೇ ಜಿರ್ಲೆ ಇಲಿ ಎಗಣ ಸಾಕೋದು? ಪೆಟ್ ಲವರ್ ಅಂದ್ರೆ ಹಿಂಗೆ ಸೆನ್ಸಿಟಿವ್. ಜಿರ್ಲೆ 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 ಜಿರ್ಲೆ. ಕ್ವಾಣೆಲಿ ಪೆಟ್ ಲವರ್ ಅಂತೆ, ಪೆಟ್ ಲವರ್. ಲೇಟ್ ಆಗೋಯ್ತಲ್ಲಪ್ಪ. ಕುಸುಮ, ಇದ್ಯಾಕೆ 9 ಗಂಟೆ ಆದ್ರೆ ಹಿಂಗೆ ಮಲಗಿದೆ? ತಿಂಡಿ ಯಾರು ಮಾಡ್ತಾರೆ? ಯಾಕೋ ತುಂಬಾ ಹುಷಾರಿಲ್ಲ ಕಣ್ರಿ, ಕೈ ಕಾಲೆಲ್ಲ ಇಟ್ಕೊಬಿಟ್ಟಿದ್ದೆ. ಇವತ್ತೊಂದಿನ ಆಚೆ ತಿನ್ಕೊಡ್ರಿ. ಹೌದಾ, ಸರಿ, ರೆಸ್ಟ್ ಮಾಡಾಯ್ತು. ಸಂಜೆ ಬಂದ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಯ್ತಿ. ಮಲ್ಕೋ. ಬಿಸಿ ಬಿಸಿ ಬಿರಿಯಾನಿ, ತಂದೂರಿ. ಅಲ್ಲ ಮವ, ಕುಸುಮಂಗ್ ಫುಲ್ ಹುಷಾರಿಲ್ಲ. ನಾನು ಎಳ್ನೀರ್ ಕೊಟ್ಬಿಟ್ಟು ಆಫೀಸ್ಗೆ ಹೋಗಿರ್ತೀನಿ, ನೀನ್ ಬಂದು ನೋಡ್ಕೊಂಡು ಹೋಗು. ಫುಲ್ ಹುಷಾರಿಲ್ಲ ಪಾಪ, ಎದಳಕ್ಕೆ ಆಯ್ತಲ್ಲ, ಸುಸ್ತಾಗ್ಬಿಟ್ಟವಳೆ.
ಎಗ್ರಿ ಸುಸ್ತಾಗಿದ್ಯಾ, ತಗೋ ಎಳ್ನೀರು ಕುಡಿ. ಪಾಪ ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಅಂತ ನಾನು ನಿನ್ನ ಬಿಡಲಾರೆ ಪಿಕ್ಚರಲ್ಲಿ ಲಕ್ಷ್ಮಿಯವರು ಅನಂತನಾಗೋಸ್ಕರ ಓಡ್ಬತ್ತಾರಲ್ಲ, ಆ ಥರ ನಾನು ನಿನ್ಗೋಸ್ಕರ ಎಳ್ನೀರು ತಗೊಂಡು ಓಡ್ಬತ್ತಾ ಇದ್ರೆ ನೀನಿಲ್ಲಿ ಬಿರಿಯಾನಿ ಕಬಾಬು ಎಲ್ಲ ತಿನ್ಕೊಂಡು ಎಂಡ ಕುಡ್ದಿರೋ ಕೋತಿ ಥರ ಕುಣಿತಾ ಇದೆಯಲ್ಲ. ಹೊಡಿಬೇಕಾಗಿರೋದು ನಿನ್ಗಲ್ಲ. ಅಲ್ಲಾಳಿ ಅಂದ್ರೆ ಅಷ್ಟಕ್ಕೂ ಇಷ್ಟಕ್ಕೂ ಊರ್ಕೊಂಡ್ರೆ ಸಂಸಾರ ಉಳಿಯುತ್ತಾ? ಏನೋ ತಿನ್ಬೇಕು ಅನ್ಸಿರ್ತದೆ, ಒಂದಿಷ್ಟು ತಿಂದಿರ್ತಾಳಪ್ಪ. ನಿನ್ನ ಮನೇಲಿ ಇದ್ದಿದ್ದ ಪ್ರಾಬ್ಲಮ್ನ ನನ್ನ ತಲೆ ಕಟ್ಬಿಟ್ಟು ಎಷ್ಟು ಆರಾಮಾಗಿ ಹೇಳ್ತಾ ಇದೆಯಮ್ಮವ. BP, ಶುಗರ್, ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಬಂದ್ಬಿಟ್ಟೈತೆ. ಸದ್ಯದಲ್ಲೇ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬೋದು. ಎಲ್ಲ ನಿನ್ ಮಗಳಿಂದಾನೆ. ಈಗ ತಲೆ ಹೋಗಂತದ್ ಏನ್ ಮಾಡವ್ ನನ್ನ ಮಗಳು? ಮಕ್ಕರ್ಗೆ ಬ್ರ್ಯಾಂಡ್ ಅಂಬಾಸಿಡ್ರು, ನೋಡಕ್ ಮಾತ್ರ ಚೈಲ್ಡು, ಮಾಡೋದೆಲ್ಲ ವೈಲ್ಡು. ಆಕಾಶದಲ್ಲಿ ಆರ್ತಾರ ಕಾಗೆ ತೋರಿಸ್ಬಿಟ್ಟು ಹುಡ್ದಾರ ಗೊತ್ತಾಗ್ದಂಗೆ ಮೆತ್ತಕ್ ಚಡ್ಡಿ ಎಳ್ದ್ಬಿಡ್ತಾಳೆ. ದೊಡ್ಡ ಮೆಂಟ್ಲು. ಯಾರ್ದೋ ಮನೆ ಮುಂದೆ ಕಟ್ಟಿರೋ ನಾಯಿ ಬೇಕಂತೆ. ಮನೆ ತುಂಬಾ ಜಿರ್ಲೆ ತಿಗ್ನೆ ಬಿಟ್ಬಿಟ್ಟು ಪೆಟ್ಲವರು ಅಂತಾಳೆ. ನೋಡು, ನನ್ ಕೈಲಾಯ್ತಲ್ಲ, ಮನೆಗ್ ಬಂದು ಬುದ್ಧಿ ಹೇಳಂಗಿದ್ರೆ ಹೇಳು, ಇಲ್ಲ ಮನೆ ಕರ್ಕೊಂಡೋಗಿ ಮಡಿಕೋ. ರೀ ಅಳಿಯಂದ್ರೆ ನನ್ನ ಮಗಳು ತುಂಬಾ ಸಾಫ್ಟು, ನೀವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಮೊನ್ನೆ ನಿಮ್ ಮನೆಗೆ ಅರ್ಜೆಂಟ್ ತಮ್ಮಂದಾಗ ಏನ್ ನಡೀತು ಗೊತ್ತೇನ್ರಿ? ಏನ್ ನಡೀತು? ಏ ಕುಸ್ಮಾ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ಈ ಗಂಡಸರಿದಾರಲ್ಲ, ಅವ್ರ ತಲೆಲಿ ಕ್ಯಾಲ್ಕುಲೇಟರ್ ಇಟ್ಕೊಂಡು ಸಂಸಾರ ಮಾಡ್ತಿರ್ತಾರೆ. ನಮ್ ಕೆಲಸ ಆಗ್ಬೇಕು ಅಂದ್ರೆ ಅವ್ರನ್ನ ನಮ್ ಕಂಟ್ರೋಲಲ್ಲಿ ಇಟ್ಕೋಬೇಕು. ಹೌದಾ? ಅದೇಂಗಂಟಿ? ಮೊದಲು ಅವ್ರ ಅಕ್ಕ ತಂಗಿರಂತ ಯಾರಾದ್ರೂ ಇದ್ರೆ ಅವ್ರನ್ನ ದೂರ ಮಾಡು. ತಿಂಗಳ ಸಂಬಳ ತಂದ್ಕೊಡು ಅಂತ ಕೇಳು, ಕೊಡಲ್ಲ ಅಂತಾನೆ. 1-2 ದಿನ ಎಲ್ಲದ್ರಿಂದ ದೂರ ಇಡು. ಮನೇಲಿ ಒಂದ್ ಕೆಲ್ಸನೂ ಮಾಡ್ಬೇಡ. ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ತೆಗಿ. ಮನೇಲಿ ನೆಮ್ಮದಿ ಅನ್ನೋದೇ ಇರ್ಬಾರ್ದು. ಆವಾಗ ನೋಡು, ಅವನೇ ದಾರಿಗೆ ಬರ್ತಾನೆ. ಸೂಪರ್ ಆಂಟಿ ನೀವು. ತಗೊಳ್ಳಿ ತಿಂಡಿ ತಿಂಡಿ. ಯಾರಾದ್ರೂ ಮನುಷ್ಯರು ತಿಂತಾರೇನೆ ಇದನ್ನ? ಹೊಟ್ಟೆ ಉರಿ ಬಂದು ಸತ್ತೋಗ್ತಾರಷ್ಟೇ. ಹೌದಾ? ಒಂದಿನ ತಿಂದಿದ್ದಕ್ಕೇನೆ ಹಿಂಗೆ ಅಂತಿದ್ದೀರಲ್ಲ. ನನ್ನ ಗಂಡ ದಿನ ಇದನ್ನೇ ತಿಂದೋಗ್ತಾನೆ. ಒಂದಿನನೂ ಚೆನ್ನಾಗಿಲ್ಲ ಅಂತ ಒಂದು ಮಾತು ಕೂಡ ಹೇಳಿಲ್ಲ. EMI, ರೆಂಟು, ಮನೆ ಮೇಂಟೆನ್ಸ್ ಅಂತ ತಲೆ ತುಂಬ ಪ್ರೆಷರ್ ಇದ್ರು ಒಂದಿನನೂ ನನಗೆ ಕೆಲ್ಸಕ್ಕೆ ಹೋಗು ಅಂತ ಹೇಳಿಲ್ಲ. ನನ್ನ ತಾಯಿ ಇಲ್ದೇನೆ ಬೆಳೆದಿರ್ಬೋದು ಆಂಟಿ, ಆದರೆ ನಮ್ಮಪ್ಪ ಒಳ್ಳೆ ಸಂಸ್ಕಾರನೇ ಕಲಿಸಿದ್ದಾರೆ. ದೇವ್ರಂತ ನನ್ನ ಗಂಡಂಗೆ ಟಾರ್ಚರ್ ಕೊಡುವಂತ ಫಿಟ್ಟಿಂಗ್ ಇಡ್ತಿದ್ದೀರಲ್ಲ, ಏನ್ರಲ್ಲಿ ಹೊಡಿಬೇಕು ನಿಮ್ಗೆ? ಏನೇ ಮಾತೊಂಥರ ಬರ್ತಾ ಇದೆ? ಬಾಯಿ ಮುಚ್ಕೊಂಡು ಎದ್ದೋಗೆ ಆಂಟಿ. ನನ್ನ ಹೆಸರಲ್ಲಿ ಎಷ್ಟು ಪ್ರಾಪರ್ಟಿ ಮಾಡಿದ್ಯಾ? ಡೈವರ್ಸ್ ಯಾವಾಗ ಕೊಡ್ತೀಯಾ? ಜೀವನಾಂಶಕ್ಕೆ ಏನ್ ಕೊಡ್ತೀಯಾ ಅಂತ ಕೇಳ್ತಾ ಇರೋ ಹೆಂಡ್ತಿರೋ ಈ ಕಾಲದಲ್ಲಿ ನನ್ನ ಮಗಳ ಪಡೆಯಕ್ಕೆ ಪುಣ್ಯ ಮಾಡಿದೆ. ಹೋಗಿ ಫಸ್ಟ್ ಸಾರಿ ಕೇಳ್ರಿ. ಹೌದು ಮಾವ, ನಾನು ತಪ್ಪು ಮಾಡ್ಬಿಟ್ಟೆ. ನನ್ನ ಕುಸುಮ ಅಮಾಯಕಿನೇ. ನಾನು ಅವಳಿಗೆ ಬೇಜಾರು ಮಾಡಬಾರ್ದಾಗಿತ್ತು. ಹಲೋ, ಪ್ರತಾಪರಾವ್ ಮಾತಾಡ್ತಾ ಇರೋದು? ಹೌದು, ಯಾರು? ನಾನು RR ನಗರ ಸಬ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ಎಲ್ಲಿದ್ದೀರಾ ನೀವು? ನಮ್ಮ ಮಾವನ ಮನೆ ಇದ್ದೆ. ಯಾಕೆ ಸರ್? ನಿಮ್ಮ ಮನೆ ಹತ್ರ ಬರ್ಬೇಕಾಗಿತ್ತಲ್ಲ ಅರ್ಜೆಂಟಾಗಿ ನೀವು. ಯಾಕೆ ಸರ್, ಏನಾಯ್ತು ಸರ್? ಅಲ್ರಿ, ಇಲ್ಲಿ ನಿಮ್ಮ ವೈಫು. ಹಲೋ ಕುಸುಮ, ಹಲೋ, ಏನಾಯ್ತು ಸರ್? ಕುಸುಮ, ಹಲೋ ಹಲೋ ಹಲೋ. ಮಾವ, ಕುಸುಮ. ನೀವು ಆ ಕಡೆ ಹೋಗ್ತಿದ್ದಂಗೆ ಆಂಟಿ ಬಜ್ಜಿ ಮಾಡಿದ್ದೀನಿ ತಿನ್ನುವಂತೆ ಬಾ ಅಂದ್ರ. ನಾನು ಆ ಕಡೆ ಹೋಗಿದ್ದಾಗ ಯಾರೋ ಕಳ್ಳರು ಮನೆ ಒಳಗಡೆ ನುಗ್ಗಿ ಬೀರಲಿರೋ ಒಡವೆ ದುಡ್ಡೆಲ್ಲ ಕದ್ಕೊಂಡು ಹೋಗ್ಬಿಟ್ರು ಕಣ್ರಿ. ಏನು ಮಾಡಕ್ಕಾಗಲ್ಲ, ಕಟ್ಕೊಂಡಿದ್ಯಾ ಅನುಭವಿಸ್ಬೇಕಷ್ಟೇ. ಎಂತ ಹೆಂಡತಿಯನ್ನ ಕೊಟ್ಬಿಟ್ಟೆ ದೇವರೇ, ನೀನೆ ಕೈ ಬಿಟ್ರೆ ಇನ್ಯಾಕ ಬಾಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ QR ಕೋಡ್ ನ ಸ್ಕ್ಯಾನ್ ಮಾಡಿ ₹5 ಡೊನೇಟ್ ಮಾಡಿ.